ಸರ್ಕಾರ ಅನೇಕರ ಮಾರಣ ಹೋಮ ಆದಮೇಲೆ ಎಚ್ಚೆತ್ತು ಇವತ್ತಿನ ದಿವಸ ಒಂದು ಸಭೆಯನ್ನು ಕರೆದು ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಚರ್ಚೆ ಮಾಡಿದೆ. ಹೊಸ ಕಾನೂನುಗಳನ್ನು ತರ್ತಕ್ಕಂಥ ಅವರನ್ನು ಹದ್ದುಬಸ್ತಿನಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿಕೆ ಕೊಟ್ಟಿದೆ. ನಿನ್ನೆವರೆಗೆ ಇಡೀ ರಾಜ್ಯದಲ್ಲಿ ಹೋರಾಟಗಳು ನಡೀತಿದ್ವು. ಅನೇಕ ಮುಖಂಡರುಗಳು ಇದರ ಬಗ್ಗೆ ಗಮನ ಸೆಳೆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ವಿಫಲವಾಗಿತ್ತು. ಆದರೆ ಕೊನೆಗೂ ಕೂಡ ಇವತ್ತು ಒಂದು ತೀರ್ಮಾನಕ್ಕೆ ಬಂದಿದೆ. ಇದಕ್ಕೆ ಪರಿಹಾರಗಳನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ, ಹೊಸ ಕಾನೂನುಗಳನ್ನು ತರ್ತೇವೆ. ಆ ಚೌಕಟ್ಟಿನಲ್ಲಿ ಯಾರೇ ತೊಂದರೆ ಕೊಟ್ಟರೆ ಫೈನಾನ್ಸ್ ವಸೂಲಿಗೆ ಗೂಂಡಾಗಳನ್ನು ಕಳಿಸಿದರೆ ಅವರನ್ನು ಅರೆಸ್ಟ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕೊನೆಗೆ ನಾನು ಕೊನೆಯ ಪಕ್ಷ ಒಂದು ಸಾರಿ ಅದನ್ನು ನಾನು ಸ್ವಾಗತಿಸಬೇಕಾಗತ್ತೆ, ಜನರ ಹಿತದೃಷ್ಟಿಯಿಂದ, ಈ ಕಾಂಗ್ರೆಸ್ ಸರ್ಕಾರದ ಹಿತದೃಷ್ಟಿಯಿಂದ ಅಲ್ಲ. ಯಾಕೆಂತಂದರೆ ಇದು ದಂಧೆ. ಈ ದಂಧೆಗೆ ಸಂಪೂರ್ಣ ಸರ್ಕಾರದ ಕುಮ್ಮಕ್ಕು ಇದೆ. ಇಲ್ಲದೇ ಇದ್ದರೆ ಇದು ಇಲ್ಲಿವರೆಗೂ ಮುಂದುವರೆದು ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಪೊಲೀಸ್ನವರು ಇಂಥ ದಂಧೆ ಅವ್ರಿಗೆ ಬೇಕಾಗಿದೆ. ಎರಡೂ ಕಡೆಯಿಂದ ವಸೂಲಿ ಮಾಡಲಿಕ್ಕೆ ಪೊಲೀಸ್ನವರಿಗೆ ಇದು ದಂಧೆ ಆಗಿತ್ತು. ಈಗ ಅದಕ್ಕೆ ಕಡಿವಾಣ ಹಾಕಿದ್ರೆ ಜನರಿಗೆ ಒಳ್ಳೆಯದಾಗತ್ತೆ. ಆದ್ದರಿಂದಲೇ ನಾವು ಇಷ್ಟು ದಿವಸಗಳ ಕಾಲ ಇದನ್ನು ಗಮನ ಸೆಳೆಯುವ ಕೆಲಸವನ್ನು, ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಸದ್ಯಕ್ಕೆ ಇವತ್ತು ಶಮನ ಮಾಡುವ ರೀತಿಯ ಮಾತುಗಳನ್ನು ಸರ್ಕಾರ ಆಡಿದೆ. ಅದು ಕಾರ್ಯರೂಪಕ್ಕೆ ಬರ್ತದ ಅಥವಾ ಅದು ಬರೀ ಪೇಪರ್ನಲ್ಲೇ ಉಳಿತದ ಅಂತಕ್ಕಂಥದ್ದನ್ನು ನೋಡಬೇಕು. ಆದರೂ ಕೂಡ ಜನರ ದೃಷ್ಟಿಯಿಂದ ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ಮತ್ತೊಂದು ವಿಚಾರ, ಮೈಕ್ರೋ ಫೈನಾನ್ಸ್ನಲ್ಲಿ ಏನೆಲ್ಲ ಅನಾಹುತ ಆಗ್ತಿದೆಯೋ ಅದಕ್ಕಿಂತ 10ರಷ್ಟು ಅನಾಹುತ ಆಗ್ತಾ ಇರತಕ್ಕಂಥದ್ದು ಆನ್ಲೈನ್ ಗೇಮಿಂಗ್. ನಿನ್ನೆ ಕೂಡ ನಾನು ಹೇಳಿದ್ದೇನೆ, ಸರ್ಕಾರ ಈಗಲೂ ಎಚ್ಚೆತ್ತುಕೊಂಡಿಲ್ಲ. ನಾನು ಆಪಾದನೆ ಮಾಡ್ತೇನೆ, ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು, ಶಾಸಕರು ಈ ಆನ್ಲೈನ್ ಗೇಮಿಂಗ್ ಕಂಪನಿಗಳನ್ನು ಮಾಡಿಕೊಂಡು ಜನರಿಂದ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ನಮಗೆ ವರದಿಗಳು ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಇವತ್ತು ಅನೇಕ ಯುವಕರು ಇವತ್ತು ಬೀದಿ ಪಾಲಾಗ್ತಿದ್ದಾರೆ. ಕೆಲಸದಲ್ಲಿದ್ದವರು ಕೂಡ ಇದರಲ್ಲಿ ಏನೋ ಸುಲಭ ಹಣ ಬರ್ತದಂತೇಳಿ ನೀವು ನೋಡಿ, ಸೋಷಿಯಲ್ ಮೀಡಿಯಾ ನೀವು ಆನ್ ಮಾಡಿದ ತಕ್ಷಣ ರೆಮ್ಮಿ ಆಡ್ರಿ, ಈಗಲೇ ಡೌನ್ಲೋಡ್ ಮಾಡಿರಿ, ಇದರಲ್ಲಿ ಗೆಲ್ಲಬಹುದು, ಏನು ಅಟ್ರಾಕ್ಟ್ ಮಾಡಿ 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 ಎಲ್ಲ ಹುಡುಗರನ್ನು ಬೇರೆ ಬೇರೆ ಕ್ರಿಕೆಟ್ ಆಡಿಸೋದು, ಇಸ್ಪೇಟ್ ಆಡಿಸೋದು, ಇಂಥ ಗೇಮ್ ಎಲ್ಲ ಬಂದುಬಿಟ್ಟಿದೆ. ಬಂದು ಇವತ್ತು ಜನರನ್ನು ಪ್ರಾಣ ಹಿಂಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಷ್ಟೋ ಜನರು ನಾನು ಕೇಳ್ಪಟ್ಟಿದ್ದೇನೆ, ಗೇಮಲ್ಲಿ ಸೋತ್ಬಿಟ್ಟ ಮೇಲೆ ಕಳ್ಳತನ ಮಾಡಿ ಆ ದುಡ್ಡು ಕಟ್ತಾರೆ. ಇವತ್ತು ದರೋಡೆಗಳು, ಕಳ್ಳತನಗಳು ಯಾಕಾಗ್ತಿದೆ? ಇದೇ ಕಾರಣಕ್ಕೆ ಮೂಲಕ್ಕೆ ಹೋಗಿ ಸರ್ಕಾರ ಇದನ್ನು ಗಮನಿಸೋದ್ರ ಬದಲು ಎಲ್ಲಿ ಏನಾಯಿತು ಅಂತ ಅಲ್ಲೇ ಹುಡುಕಿದ್ರೆ ಆಗೋದಿಲ್ಲ. ಅದರ ಮೂಲಕ್ಕೆ ಹೋಗಬೇಕು, ಇದರ ಬೇರುಗಳೆಲ್ಲಿದೆ ಅನ್ನೋದನ್ನು ಹುಡುಕಬೇಕು. ಇವತ್ತು ದರೋಡೆ ಆಗ್ತಿರ್ತಕ್ಕಂಥದ್ದು, ಸರಗಳತನ ಆಗ್ತಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಆನ್ಲೈನ್ ಗೇಮನ ಕಾರಣ. ಎಷ್ಟೋ ಜನರು ಕೆಲಸಗಳಿಗೆ ಹೋಗ್ತಿದ್ದವರು ಕೆಲಸ ಬಿಟ್ಟು ಮನೆಯಲ್ಲಿ ಕುಳಿತಿದ್ದಾರೆ. ಯಾಕೆ ಅಂತಂದರೆ ಅಲ್ಲೋಗಿ ಕೆಲಸ ಮಾಡೋದ್ರ ಬದಲು ಮನೆಯಲ್ಲಿ ಕೂತ್ಕೊಂಡೇ ಗೇಮ್ ಆಡೋದು, ಸೋತ್ಬಿಡೋದು, ಮತ್ತು ಅದಕ್ಕೆ ದುಡ್ಡನ್ನು ಎಲ್ಲಿ ಹುಡುಕಬೇಕು? ಮನೆ ಹಾಳು ಮಾಡಬೇಕಾ? ಇಲ್ಲ ಸರಗಳತನ ಮಾಡಬೇಕಾ? ದರೋಡೆ ಮಾಡಬೇಕಾ? ಈ ಪರಿಸ್ಥಿತಿಗೆ ಬಂದಿದ್ದಾರೆ. ಅನೇಕರು ಹಣ ಜಾಸ್ತಿ ಸಾಲ ಮಾಡಿಕೊಂಡು ಇವತ್ತು ಕಟ್ಟಲಿಕ್ಕಾಗದಿರ ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆನೂ ಕೂಡ ತೀಕ್ಷ್ಣ ಕ್ರಮ ಅವರು ಕೈಗೊಳ್ಳಬೇಕಾಗಿತ್ತು. ಅದನ್ನು ಯಾಕೆ ಇನ್ನೂ ಬಿಟ್ಕೊಂಡಿದ್ದಾರೆ? ಇನ್ನೊಂದಷ್ಟು ದಂಧೆ ನಡೀಲಿ, ಯಾರ್ಯಾರು ಇದರಲ್ಲಿದ್ದಾರೋ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ತಪ್ಪು. ತಕ್ಷಣ ಇದರ ಬಗ್ಗೆನೂ ಕೂಡ ಕ್ರಮ ಜರುಗಿಸಬೇಕು.
ಅದಾದ ನಂತರ ಈ ಹಗೆತನದ ರಾಜಕಾರಣವನ್ನು ಮತ್ತೆ ಕಾಂಗ್ರೆಸ್ ನಾಯಕರು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನೋಡಿ, ಕೋರ್ಟ್ನಲ್ಲಿ ಕೇಸಿದೆ. ಮಹಾರಾಜ್ ಯದುವೀರ್ರವರು ಭಾರತೀಯ ಜನತಾ ಪಕ್ಷದ ಸಂಸದರಾಗಿದ್ದಾರೆ. ಅವರು ಭಾರತೀಯ ಜನತಾ ಪಕ್ಷದ ಸಂಸದರಾಗಿರೋ ಕಾರಣದಿಂದ ಅವರ ಆಸ್ತಿಗಳನ್ನು ಮೇಲೆ ಕಣ್ಣು ಕಾಂಗ್ರೆಸ್ ಸರ್ಕಾರಕ್ಕೆ ಬಿದ್ದಿದೆ. ಒಂದು ಕಡೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕಣ್ಣು ಹಾಕಿಬಿಟ್ಟಿದ್ದಾರೆ, ಅಲ್ಲಿನ ಆಸ್ತಿಗಳ ಮೇಲೆ ಕಣ್ಣು ಹಾಕಿದ್ದಾರೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಅರಮನೆ ಮೇಲೂ ಕಣ್ಣು ಹಾಕಿದ್ದಾರೆ. ಬಹುಶಃ ಒಂದು ಸಮಯ ಅವರೇನಾದರೂ ಕಾಂಗ್ರೆಸ್ನ ಎಂ ಪಿ ಆಗಿದ್ದಿದ್ರೆ, ಅಲ್ಲಿಂದ ನಿಂತು ಗೆದ್ದಿದ್ದಿದ್ರೆ ಇವತ್ತು ಅವರ ಆಸ್ತಿಗಳ ಮೇಲೆ ಕಣ್ಣು ಹಾಕ್ತಿರ್ಲಿಲ್ಲ. ಇದು ಹಗೆತನದ ರಾಜಕಾರಣ ಅಲ್ವಾ? ಇದಕ್ಕೆ ಸುಗ್ರೀವಾಜ್ಞೆ ಬೇಕಾಗಿತ್ತ ನಿಮಗೆ? ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಿದೆಯಲ್ಲ, ಕೋರ್ಟಲ್ಲಿ ವಾದ ಮಂಡಿಸ್ರಿ. ಇವತ್ತಿನ ದಿವಸ ಆ ಜಾಗದಲ್ಲಿ ಎಷ್ಟಿದೆ? 1 ಲಕ್ಷ ರೂಪಾಯಿ ಇದೆ ಒಂದು ಅಡಿ ಜಾಗಕ್ಕೆ. ಸದಾಶಿವನಗರ ಭಾಗದಲ್ಲಿ 1 ಲಕ್ಷ ರೂಪಾಯಿ ಇರ್ಬೋದು ಒಂದು ಅಡಿ ಜಾಗಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಆ ಜಾಗಕ್ಕೆ 11 ಕೋಟಿಗೆ ನಾವು ಇದಾಗಿತ್ತು. ಯಾರ ಆಸ್ತಿಗೆ ಏನು ಇದಾಗ್ತಾ ಇದ್ದೀರಿ ನೀವು, ಕಣ್ಣಾಗ್ತಾ ಇದ್ದೀರಿ? ಅದು ಅವರ ವಿಷಯ ಉಂಟು, ಸರ್ಕಾರದ ವಿಷಯ ಉಂಟು, ಅದು ಬೇರೆ ಪ್ರಶ್ನೆ. ಆದರೆ ಇದು ಹಗೆತನದ ಪರಮಾವಧಿಯ ರಾಜಕಾರಣ. ಇದು ಯಾರು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿದ್ದಾರೆ ಅವರ ಮೇಲೆ ಈ ರೀತಿ ಟಾರ್ಗೆಟ್ ಮಾಡ್ತಕ್ಕಂಥ ರಾಜಕಾರಣವನ್ನು ಈ ಸರ್ಕಾರ ಮಾಡ್ತಿದೆ. ಇಂಥದ್ದನ್ನು ಮೊದಲು ಕೈಬಿಡಿ. ಇದಕ್ಕೆ ಸುಗ್ರೀವಾಜ್ಞೆ ಎಲ್ಲ ಮಾಡಬೇಕಾಗಿದ್ದು. ಯಾವತ್ತೋ ಜಾಗ ಕೊಟ್ಟಿದ್ದಾರೆ, ಅದಕ್ಕೆ ಏನು ಪರಿಹಾರ ಕೊಡಬೇಕೋ ರಸ್ತೆ ಮಾಡಬೇಕಾಗಿದೆ. ನೀವು, ನಾನು ಬೇಡ ಅಂತ ಹೇಳೋದಿಲ್ಲ ನಾವ್ಯಾರು. ಆ ರಸ್ತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಪರಿಹಾರ ಘೋಷಣೆ ಮಾಡಿ ಮೊದಲು, ಅದಾದಮೇಲೆ ನೀವು ಮಾಡಿ. ಎಲ್ಲದಕ್ಕೂ ಪರಿಹಾರ ಕೊಡ್ಲಿಕ್ಕಾಗತ್ತೆ, ಅದಕ್ಕೆ ಕೊಡ್ಲಿಕ್ಕಾಗೋದಿಲ್ಲ. ಬಟ್ ಇದ್ರ ಗೊತ್ತಾಗತ್ತೆ ಹಗೆತನದ ರಾಜಕಾರಣ ಅಂತಕ್ಕಂಥ ಮಾತು. ಆನ್ಲೈನ್ ಗೇಮ್ ಅಂತ ಹೇಳಿದ್ರು, ಕೆಲವರು ಭಾಗಿಯಾಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಯಾರು ಅವರು ಅಥವಾ ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ? ನೋಡಿ, ಸಂಪೂರ್ಣವಾಗಿ ನನಗೆ ಮಾಹಿತಿ ಗೊತ್ತಿದ್ದಿದ್ರೆ ಮೊದಲೇ ಹೇಳ್ಬಿಡ್ತಿದ್ದೆ. ನಮಗೆ ವರದಿಗಳು ಬರ್ತವಲ್ಲ, ಯಾರು ಏನು ಹೇಳ್ತಾರೆ ಅದನ್ನು ನಾವು ಮತ್ತೆ ಕ್ರಾಸ್ ಚೆಕ್ ಮಾಡಬೇಕು. ಯಾಕೆಂದರೆ ಯಾರೋ ಹೇಳಿದ ಮಾತುಗಳನ್ನು ನಾವು ನೇರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ನನಗೆ ಬಂದಿರತಕ್ಕಂಥದ್ದು ಇಂಥವ್ರು ಇದ್ದಾರೆ ಅಂತ. ಯಾಕಂದರೆ ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಯಾಕಂತಂದರೆ ನನಗೆ ಏಜೆನ್ಸಿ ಇಲ್ಲ, ಸರ್ಕಾರಕ್ಕೆಲ್ಲ ಏಜೆನ್ಸಿಗಳಿದೆ. ಅವರು ಎಲ್ಲವನ್ನೂ ಪರಿಶೀಲನೆ ಮಾಡಿ ಕಂಡುಹಿಡಿಬೋದು, ನನಗಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಮುಗುಮ್ಮಾಗಿ ಈ ರೀತಿ ಒಂದು ಮಾತನ್ನು ಸರ್ಕಾರಕ್ಕೆ ನನ್ನ ಗಮನಕ್ಕೆ ತಂದರೆ ಅಟ್ಲೀಸ್ಟ್ ಅವ್ರಿಗೆ ಎಚ್ಚರಿಕೆ, ಅದನ್ನು ಹುಡುಕ್ತಾರೆ ಅಂತ. ನಾವು ಹುಡುಕ್ತೀವಿ ಅದೇ ಸಂದರ್ಭದಲ್ಲಿ. ಆಮೇಲೆ ಜನ ಹೇಳೋರು ಯಾರೂ ಸುಳ್ಳು ಹೇಳೋದಿಲ್ಲ, ಎಲ್ಲೋ ಅವರಿಗೆ ಗೊತ್ತಿರೋದನ್ನು ನಮಗೆ ಹೇಳ್ತಾರೆ, ನಾವು ಅದನ್ನು ಹುಡುಕ್ತೇವೆ. ನಮಗಿಂತ ಹೆಚ್ಚು ಸರ್ಕಾರ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದೇನೆ, ಅದು ನಿಜಾನೂ ಕೂಡ ಇದೆ, ಅದು ಬರ್ತದೆ ಮುಂದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.